ಕ್ರಿಸ್ತೇಸುವಿನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಬೆಳಗಿನ ಶುಭ ವಂದನೆ. ಈ ಬೆಳಗಿನ ಜಾವಕ್ಕೆ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಅದು ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಳ ಸಂಗ್ರಹ 49ನೆಯ ಕೀರ್ತನೆ 16ನೆಯ ವಚನದಿಂದ 17ನೆಯ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಒಬ್ಬನ ಐಶ್ವರ್ಯವು ಗೃಹ ವೈಭವವು ವೃದ್ಧಿಯಾದಾಗ ಕಳವಳ ಬೇಡ. ಅವನು ಸಾಯುವಾಗ ಏನೂ ತೆಗೆದುಕೊಂಡು ಹೋಗಲಾರನಷ್ಟೇ. ಅವನ ವೈಭವವು ಅವನೊಡನೆ ಹೋಗುವುದಿಲ್ಲ. ಸಿರಿ ಬಂದಾಗ ಹೆರರ ಹೊಗಳಿಕೆ ತಪ್ಪದು ಎಂಬುವಂಥದ್ದೇ. ಡು ನಾಟ್ ಬಿ ಅಫ್ರೈಡ್ when one become rich, when the glory of his house increased, for when he dies, he shall carry nothing away, his glory shall not descend after him. ಈ ವಾಕ್ಯದ ಪ್ರಾಮುಖ್ಯ ಸಂದೇಶವೇನೆಂದರೆ, ದುಷ್ಟರ ಸಮೃದ್ಧಿಯನ್ನ ನೋಡಿ ಭಕ್ತನು ಅಸೂಯೆ ಪಡುವುದರ ವಿರುದ್ಧ ದೈವಿಕ ಎಚ್ಚರಿಕೆ ಇದೆ. ಒಬ್ಬನು ಐಶ್ವರ್ಯವಂತನಾದಾಗ ಅಥವಾ ಅವನ ಮನೆಯ ವೈಭವವು ಹೆಚ್ಚಾದಾಗ ನೀವು ಕಳವಳ ಪಡಬೇಡಿರಿ. ಯಾಕಂದ್ರೆ ಅವನು ಸತ್ತಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಐಹಿಕ ಸಂಪತ್ತು ಮತ್ತು ವೈಭವವು ಅದು ತಾತ್ಕಾಲಿಕವಾಗಿದ್ದು, ಸಾವಿನ ಮುಂದೆ ಎಲ್ಲ ವೈಭವವು ತಾತ್ಕಾಲಿಕವಾದದ್ದು. ಆದರೆ ದೇವರಲ್ಲಿ ಶಾಶ್ವತ ಭದ್ರತೆಯನ್ನ ಕಂಡುಕೊಳ್ಳಲು ಈ ವಾಕ್ಯ ನಮ್ಮೆಲ್ಲರಿಗೆ ಕರೆ ನೀಡುತ್ತದೆ. ಹಾಗೂ ಈ ಲೋಕದ ಐಶ್ವರ್ಯದ ಮೇಲೆ ಮಾತ್ರ ಕೇಂದ್ರೀಕರಿಸದೆ ದೇವರ ನ್ಯಾಯ ತೀರ್ಪಿನ ಮೇಲೆ ನಂಬಿಕೆ ಇಡಲು ಈ ಪರಿಚ್ಛೇದ ನಮಗೆ ಒತ್ತಾಯಿಸುತ್ತದೆ. ಈ ಲೋಕದಲ್ಲಿ ನಾವು ಎಷ್ಟೇ ಆಸ್ತಿ, ಹಣ, ಸಂಪತ್ತು, ಸಂಪಾದನೆ, ಭೌತಿಕ ಐಶ್ವರ್ಯ ಏನೆಲ್ಲ ಸಂಪಾದಿಸಿದರು ಅದು ಅಂತ್ಯದಲ್ಲಿ ನಿರರ್ಥಕ. ಒಬ್ಬ ವ್ಯಕ್ತಿಯಷ್ಟೇ ಸಿರಿವಂತನಾದರೂ ವೈಭವದಲ್ಲಿ ಬದುಕಿದರೂ ಅವನಿಗೆ ಮರಣ ಸಂಭವಿಸುವಾಗ ಅಥವಾ ಸಾವಿನ ಸಂದರ್ಭದಲ್ಲಿ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಮನುಷ್ಯ ಅಥವಾ ಮನುಷ್ಯನ ಸಂಪತ್ತು ಹಳೆ ಒಡಂಬಡಿಕೆಯ ಶಯೋಲ್ ಅಥವಾ ಶಾಶ್ವತ ಜೀವನಕ್ಕೆ ಇದು ಯಾವುದು ಬಾಧ್ಯವಾಗುವುದಿಲ್ಲ. ಅಂದ್ರೆ ಅಂತಿಮ ಭವಿಷ್ಯ ಐಹಿಕ ಸಂಪತ್ತಿನಿಂದಲ್ಲ, ಬದಲು ದೇವರೊಂದಿಗಿನ ಸಂಬಂಧದಿಂದ ಮಾತ್ರ ಎಂಬುವಂತ ಪಾಠವನ್ನ ಈ ವಾಕ್ಯ ನಮಗೆ ತಿಳಿಸುತ್ತದೆ. ನನ್ನ ಸ್ವರವನ್ನ ಕೇಳುವಂತ ಪ್ರೀತಿಯ ಸಹೋದರ ಸಹೋದರಿಗೆ, ನಮ್ಮ ಬದುಕಿನ ದೃಷ್ಟಿಕೋನ ದೇವರ ನಿಬಂಧನೆಗಳ ಕಡೆಗೆ, ಆಧ್ಯಾತ್ಮಿಕ ವಾಸ್ತವದ ಕಡೆಗೆ ತಿರುಗಿಸೋಣ. ನಾಶವಾಗುವಂಥವುಗಳ ಮೇಲೆ ನಮ್ಮ ಗಮನ ಹರಿಸದೆ ಶಾಶ್ವತ ಭದ್ರತೆಯನ್ನು, ರಕ್ಷಣೆಯನ್ನು ಒದಗಿಸುವಂತ ದೇವರೊಡೆಗೆ ನಾವು ಸಂಬಂಧವನ್ನು ಬೆಳೆಸೋಣ. ದೇವರ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನು, ದಯಾಮಯನು, ನಮ್ಮ ರಕ್ಷಕನೂ ಆಗಿರುವ ಯೇಸು ಸ್ವಾಮಿಯಲ್ಲಿ ನಮ್ಮ ಸ್ವರ್ಗೀಯ ದೇವರೇ, ಈ ಹೊತ್ತಾರೆಯಲ್ಲಿ ನಿನ್ನ ನಾಮಕ್ಕೆ ನಾವು ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇವೆ. ದೇವರೇ, ನೀನು ಪರಿಶುದ್ಧನು, ನೀನು ಸೃಷ್ಟಿಕರ್ತನು, ಸರ್ವವನ್ನು ಸರ್ವರನ್ನು ಕೈ ಹಿಡಿದು ನಡೆಸುವಂತ ದೇವರು. ಈ ಲೋಕದ ಆಸ್ತಿ, ಅಂತಸ್ತು, ವೈಭವದ ಮೇಲೆ ಮಾತ್ರ ಕೇಂದ್ರೀಕರಿಸದೆ ಈ ಲೋಕದ ಸಂಪತ್ತು ಅದು ಏನಿದ್ರು ನೀನು ಕೊಟ್ಟದ್ದು ಸ್ವಾಮಿ. ಈ ಲೋಕದ ಐಶ್ವರ್ಯ ಅದು ನಿನ್ನ ದಾನ ಎಂಬುದಾಗಿ ನಂಬಿಕೊಂಡು ನಿನಗೆ ವಿಧೇಯತೆಯಿಂದ, ನಂಬಿಗಸ್ತತೆಯಿಂದ ಜೀವನ ಮಾಡಲು ನಮಗೆ ಕಲಿಸು ಕರ್ತನೆ. ಸಿರಿ ಸಂಪತ್ತು ಬಂದಾಗ ನಿನ್ನನ್ನು ನಾವು ಮರೆತು ಹೋಗದಂತೆ ದೇವರೇ, ಬಡತನ, ಸಿರಿತನ ಏನೇ ಬಂದರೂ ನಿನ್ನಲ್ಲಿ ನಂಬಿಕೆ ಇಟ್ಟು ಬಾಳುವಂತೆ ನಮಗೆ ಶಕ್ತಿ ಕೊಡು ದೇವರೇ. ಉದಯ ಕಾಲದಲ್ಲಿ ನಮ್ಮನ್ನು ನಿನಗೆ ಸಮರ್ಪಿಸ್ತೇವೆ. ಇಂದನೆಲ್ಲ ನಮ್ಮ ಜವಾಬ್ದಾರಿಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ ಸ್ವಾಮಿ ನಿನ್ನ ಕೃಪೆಯನ್ನು ನಾವು ಅವಲಂಬಿಸಿ ಬದುಕುತ್ತೇವೆ. ನೀನು ನಮ್ಮ ಜೊತೆಗೆ ಇರು ಸ್ವಾಮಿ. ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಉದ್ಯೋಗದ ಬದುಕನ್ನು, ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು
ನಿನ್ನ ಹಸ್ತಕ್ಕೆ ಸಮರ್ಪಿಸ್ತೇವೆ. ಈ ದಿನವೆಲ್ಲ ನಮ್ಮ ಜೊತೆಗಿದ್ದು ನಮ್ಮ ನಡೆಸು. ಯೇಸು ಸ್ವಾಮಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್.